ಸ್ನೇಹಿತರೆ ನಮಸ್ಕಾರ. ಇದು ಗಾಂಧಿ ಪಾರ್ಕ್ ಅಂತ ರಾಮನಗರ ಜಿಲ್ಲೆನಲ್ಲಿ ಒಂದು ಪ್ರಖ್ಯಾತವಾದ ಸಾಮಾನ್ಯ ಜನರು ಬೆಳಗ್ಗೆ ಬಂದು ವಾಕಿಂಗ್ ಮಾಡ್ಕೊಂಡು ಸೀನಿಯರ್ ಸಿಟಿಸನ್ಸ್ ಓಡಾಡ್ಕೊಂಡು ಇಲ್ಲೆಲ್ಲ ವ್ಯಾಯಾಮ ಮಾಡೋದಕ್ಕೆ ಅಂತ ನಗರಸಭೆ ಏನ್ ಮಾಡಿದೆ ಅಂದ್ರೆ ಇಲ್ಲೊಂದು ಸಣ್ಣದಾದ ಒಂದು ಜಿಮ್ ಅನ್ನ ತಯಾರು ಮಾಡಿದೆ. ಈ ಜಿಮ್ನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಗೆಲ್ಲ ತೋರಿಸ್ತೀನಿ ಬನ್ನಿ. ಬೋರ್ಡ್ ನೋಡಿ, ಚಿಲ್ಡ್ರನ್ ಸ್ಟ್ರಾಂಗ್ಲಿ ನಾಟ್ ಅಲೌಡ್, ಓನ್ಲಿ 18 ಇಯರ್ಸ್ ಎಬೋವ್. ಇದಕ್ಕೆ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರ ಶಾಸಕರು ಇವ್ರ ನೇತೃತ್ವದಲ್ಲಿ ಮಾಡಿರೋದು. 20 ಲಕ್ಷ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಈ 20 ಲಕ್ಷ ರೂಪಾಯಿ ಬರೀ ಈ ಜಿಮ್ ಐಟಮ್ಗಳಿಗೆ, ಈ ಕಡೆ ಇರ್ತಕ್ಕಂತಹ ಎಲ್ಲ ಐಟಮ್ಗಳಿಗೆ 20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಲೆಗ್ ಪ್ರೆಸ್ ಅಂತ. ಇದನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಸೌಂಡ್ ಬರಬಾರ್ದು ಅಂತ ಇಲ್ಲೊಂದು ಪುಷ್ ಬರುತ್ತೆ. ಅದು ಬಂದ್ರೆ ಈಸಿಯಾಗಿ ಆಪರೇಟ್ ಆಗುತ್ತೆ. ಈ ಸೌಂಡ್ ಎಲ್ಲಾರು ಕೇಳಿಸ್ಲಿ, ಡಂಕ ಡಂಕ ಅಂತ ಹೇಳ್ಬಿಟ್ಟು ಇಷ್ಟು ಒರಿಜಿನಲ್ ಆಗಿರ್ತಕ್ಕಂಥ ಒಂದು ಐಟಮ್ ಇಲ್ಲಿ ಹಾಕಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇದು ಯಾವುದೇ ನಟ್ಟು ಬೋಲ್ಟ್ ಸಪೋರ್ಟ್ ಇಲ್ಲ, ಶೇಕ್ ಆಗುತ್ತೆ. ಯಾವುದೇ ಸಮಯದಲ್ಲಿ ಇದು ಕೆಳಗಡೆ ಕಳಚಿ ಬಿಡಬಹುದು. ಬಹಳ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇಲ್ಲಿ ಬಂದು ಯಾರಾದ್ರೂ ವ್ಯಾಯಾಮ ಮಾಡೋದು ಮಾಡ್ಕೊಂಡು ಹೋಗ್ಬೋದು. ಈ ತರ 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಒಂದು ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇರ್ತಕ್ಕಂಥ ಒಂದು ಸಾರ್ವಜನಿಕರ ಹಣ ಪೋಲಾಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ನೋಡಿ ಇಲ್ಲಿ ನೋಡಿ, ಇಲ್ಲಿ ಸೌಂಡ್ ಬರಬಾರ್ದು. ಅಲ್ಲಿ ಬುಷ್ ಇರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ತೋರಿಸು. ಪ್ರೆಸ್ ಮಾಡಿ ಹೆಂಗಾಳ ಹೋಗಿದೆ ನೋಡಿ. ಬರೀ ಸೌಂಡ್ ಸಿಸ್ಟಮ್ ಅಷ್ಟೇ ಕೇಳ್ಬೋದು. ಇಲ್ಲಿ ಯಾರು ವ್ಯಾಯಾಮ ಮಾಡಕ್ಕಾಗಲ್ಲ. ಅಕಸ್ಮಾತ್ ಮಾಡಿ ಇದರಿಂದ ಏನಾದ್ರು ಅನಾಹುತಗಳಾದ್ರೆ ಯಾವುದೇ ಅಧಿಕಾರಿ ಜವಾಬ್ದಾರಿ ತಗೊಳಲ್ಲ. ಹಾಗೆ ಇಲ್ಲೊಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಹಿಂಗ ಅಡ್ಡ ನಿಂತ್ಕೊಂಡು ಮಾಡ್ಬೇಕು, ಉದ್ದ ನಿಂತ್ಕೊಂಡು ಮಾಡ್ಬೇಕು ಗೊತ್ತಾಗ್ತಿಲ್ಲ ಇದು. ಯಾಕಂದ್ರೆ ಈ ಕಡೆದು ಕಿತ್ತೋಗಿದೆ, ಇದು ಕಿತ್ತೋಗಿದೆ. ಇದು ಅಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಅಲ್ವಾ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದೆಲ್ಲ ಹೆಂಗಾಗಿದೆ ಅಂದ್ರೆ ಆಯಿಲ್ ಹಾಕಿಲ್ಲ, ಗ್ರೀಸ್ ಇಲ್ಲ, ಏನಿಲ್ಲ, ನಿರ್ವಹಣೆ ಇಲ್ಲ. ಇದು ಯಾವಾಗ ಕಳ್ಸ್ಕೊಂಡು ಬೀಳುತ್ತೋ ಗೊತ್ತಿಲ್ಲ. ನೋಡಿ, ಸಾರ್ವಜನಿಕರ ಹಣ ಅದು ಸದ್ಬಳಕೆ ಆಗ್ಬೇಕಾಗಿತ್ತು, ಸಾರ್ವಜನಿಕರಿಗೆ ಬಳಕೆಗೆ ಯೋಗ್ಯವಾಗಬೇಕಾಗಿತ್ತು. ಬರೀ ಹೆಸರಿಗೆ ಮಾತ್ರ ಒಂದು ನಿರ್ಮಿಸಿ ಈ ತರ ಹಣ ಪೋಲ್ ಮಾಡಿ ಅದು ಸದ್ಬಳಕೆನೂ ಆಗದೆ ಹಾಳಾಗಿ ಹೋಗ್ತಾ ಇದೆ. ಇಂಥ ಅನೇಕ ಉದಾಹರಣೆಗಳು ಇಲ್ಲಿದೆ. ಹಾಗೆ ನಾವು ನೋಡ್ತಾ ಬಂದ್ರೆ ಬನ್ನಿ, ಇಲ್ಲೊಂದಿದೆ. ಇದು ಸ್ಟೆಪ್ ಟ್ರೈನರ್, ತುಂಬಾ ಚೆನ್ನಾಗಿದೆ. ಇದೆಲ್ಲ ಸ್ವಲ್ಪ ನಿರ್ವಹಣೆ ಇದ್ದಿದ್ರೆ ಪ್ರತಿನಿತ್ಯ ಸುಮಾರು 1000 ಜನ ಬಂದು ಇಲ್ಲಿ ವ್ಯಾಯಾಮ ಮಾಡ್ಕೊಂಡು ಹೋಗ್ಬೋದಿತ್ತು. ಇಲ್ಲಿ ನೋಡಿ, ಗ್ರೀಸ್ ಇಲ್ಲ, ಆಯಿಲ್ ಇಲ್ಲ, ಮೇಂಟೆನೆನ್ಸ್ ಇಲ್ಲವೇ ಇಲ್ಲ. ಸೌಂಡ್ ತುಂಬಾ ಜೋರಾಗಿ ಬರ್ತಾ ಇದೆ. ಅದೇ ಈ ಕಡೆ ಒಂದಿದೆ, ಬನ್ನಿ ತೋರಿಸ್ತೇನೆ. ನೋಡಿ, ಇದು ಮಾತ್ರ ತುಂಬಾ ಅದ್ಭುತ, ಅಮೋಘ. ನೋಡಿ, ಇದು ಕಳಚಿ ಬಿದ್ದು ಎಷ್ಟು ದಿನ ಆಗಿದೆ ಗೊತ್ತಿಲ್ಲ. ಆಲ್ರೆಡಿ ತುಕ್ಕಿಡ್ದು ಹಾಳಾಗೋಗಿದೆ. ಕೆಳಗಡೆ ನೋಡ್ಬೋದು ಎಷ್ಟು ದಿನ ಆಗಿದೆ ಬಿದ್ದು ಅಂತ. ನಿರ್ವಹಣೆ ಯಾವ ಮಟ್ಟಕ್ಕಿದೆ. ನಗರಸಭೆ ಅಧಿಕಾರಿಗಳು ಇಲ್ಲೊಬ್ಬ ನಿರ್ವಹಣೆ ಮಾಡುವಂತ ವ್ಯಕ್ತಿಯನ್ನ ನೇಮಿಸಬೇಕಾಗಿತ್ತು, ಆದ್ರೆ ನೇಮಿಸಿಲ್ಲ. ಇದು ಬಂದು ಎಕ್ಸರ್ಸೈಸ್ ಮಾಡೋರು ಯಪ್ಪ ಆಗ್ತಾ ಇಲ್ಲ ಕನ್ನಡ. ಯಾವ ಕಡೆಯಿಂದ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಏನ್ ಮಾಡಿದಾರೆ ಅಂತಾನು ಗೊತ್ತಿಲ್ಲ. ಇದು ಸುಮ್ಮನೆ ಶೋಪ್ಗೆ ಮಾಡಿ ಹೆಸರು ಮಾಡ್ಕೊಂಡು ಬಿಲ್ಡಪ್ ತಗೊಂಡು ಹೋಗಿದ್ರೆ
ಇದು ನಿರ್ವಹಣೆ ಇಲ್ಲ, ಸಾರ್ವಜನಿಕರಿಗೆ ಇದು ಪ್ರಯೋಜನನೂ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದಿದೆ, ಇದು ಸೈಕಲ್. ಇದು ಸಹ ನೋಡಿ ಹೆಂಗಿದೆ ಅಂದ್ರೆ ಬರೀ ಟಂಕಣಕ. ಇದು ಆ ಕಡೆ ಹಿಂಭಾಗದಲ್ಲಿ ಇದೇ ತರ ಇದೆ ನೋಡಿ. ಇಲ್ಲಿ ಪೆಡ್ಲೇ ಇಲ್ಲ, ಯಾರ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದ್ ಸಿಂಗಲ್ ಪೆಡ್ಲ್ ಮಾತ್ರ ಇದೆ. ಕಾಟಾಚಾರಕ್ಕೆ ಸರ್ಕಾರದ ಯೋಜನೆಗಳು ಮಾಡಿದ್ರೆ ಇದೇ ತರ ಆಗೋದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದು. ನಿಮ್ಮ ಏರಿಯಾಗಳಲ್ಲಿ ಇದೇ ತರ ಎಲ್ಲಾದ್ರೂ ಇದ್ರೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೊಂಬನ್ನಿ, ಸರ್ಕಾರಕ್ಕೆ ತಿಳಿಸಿ, ಅಧಿಕಾರಿಗಳಿಗೆ ತಿಳಿಸಿ, ಸಾರ್ವಜನಿಕರ ಹಣ ಪೋಲಾಗದಂಗೆ ಸಾರ್ವಜನಿಕರಿಗೆ ಸದ್ಬಳಕೆ ಆಗಲಿ. ಇಲ್ಲೊಂದಿದೆ, ತೋರಿಸ್ತೀನಿ ನೋಡಿ. ಇದೇನಿದು ಫನ್ ವಾಕರ್ ಅಂತ. ಯಾವ ಟೈಮಲ್ಲಿ ಕಳಚಿ ಬೀಳುತ್ತೆ, ಇಲ್ಲಿ ನೋಡಿ, ಕಳಚಿ ಬೀಳುತ್ತೋ ಗೊತ್ತಿಲ್ಲ. ಇದ್ರ ಮೇಲೆ ಹತ್ತಿ ಎಕ್ಸರ್ಸೈಸ್ ಮಾಡೋಕೆ ತುಂಬಾ ಗಂಡೆದೆ ಗುಂಡಿಗೆ ಬೇಕು ನೋಡಿ. ಎಣ್ಣೆ ಇಲ್ಲ, ಆಯಿಲ್ ಇಲ್ಲ, ಗ್ರೀಸ್ ಇಲ್ಲ. ನಿಂತ್ಕೊಂಡು ಮಾಡುವಾಗ ಅಕಸ್ಮಾತ್ ಕಳಚಿ ಬಿದ್ದರೆ ಕಾಲು ಸಹ ಕಟ್ಟು ಡಮಾರ್. ಸ್ನೇಹಿತರು ನೋಡಿದ್ರಲ್ಲ, ಇದೆಲ್ಲ ನೋಡಿದ್ಮೇಲೆ ನಮ್ಗನ್ಸಿದ್ ಒಂದೇ ಒಂದು, ಸಾರ್ವಜನಿಕರ ಹಣ ಸದ್ಬಳಕೆ ಆಗ್ಬೇಕು, ಸಾರ್ವಜನಿಕರಿಗೆ ಬಳಕೆಗೆ ಸದ್ವಿನಿಯೋಗ ಆಗ್ಬೇಕು. ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಅದಕ್ಕೆ ಮೇಂಟೆನೆನ್ಸ್ ಇಲ್ಲ, ಏನೋ ಕಾಟಾಚಾರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ರು, ಅದು ಬಳಕೆಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕಾಗುತ್ತೆ. ಈ ಕೆಲಸಕ್ಕೆ ಸಾರ್ವಜನಿಕರೆಲ್ಲ ಸೇರಿ ಸಹಕಾರ ಮಾಡಿದ್ರೆ, ಇದನ್ನ ಒಂದು ಅತ್ಯದ್ಭುತವಾದ ನಿರ್ವಹಣೆ ಮಾಡಿದ್ರೆ ಅತ್ಯದ್ಭುತವಾಗಿ ಒಂದು ಒಳ್ಳೆ ವ್ಯಾಯಾಮ ಶಾಲೆ ಆಗುತ್ತೆ ಇದು.